ಆಚಾರ್ಯ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಶುರು ಮಾಡೋಣ. ಆಚಾರ್ಯ ಅದೇ ನೀವು ಬೆಳಿಗ್ಗೆ ತತ್ವನನ್ಯ, ರಾತ್ರಿ ತಂತ್ರದೀಪಿಕಾ ಅಂತ ಹೇಳಿದ್ರಲ್ಲ, ಚೇಂಜ್ ಮಾಡಿದ್ರೆ ಈಗ? ಹೌದು ಆಚಾರ್ಯ, ನೀವ್ ಹೇಳಿದ್ದು ಸರಿನೇ, ಕರೆಕ್ಟ್. ಅದ್ ಏನಾಯ್ತು ಅಂದ್ರೆ ಅವರಿಗೆ ನೈಟ್ ಹೊತ್ತುತ್ತ ನಿನ್ನೆ ಫೋನ್ ಮಾಡಿದ್ದ ರಂಗನಾಥ, ಎಂತ ಮಾರಿ ನೈಟ್ ನಮಗೆ ಇದ್ರೆ ಚೆನ್ನಾಗಿತ್ತು ಹಾಗೆ ಅಂತ ಹೇಳಿದ. ಸರಿಪ್ಪ ರೈಟ್, ಏನ್ ಪ್ರಾಬ್ಲಮ್ ಇಲ್ಲ, ನೈಟ್ ನೀವು ಇದ್ರೆ ವಿಶ್ವ ತತ್ವನನ್ನೇ ಮಾಡ್ಕೊಂಬನ, ನಾನ್ ಬೆಳಿಗ್ಗೆ ತಗೊಳ್ತೀನೋ ಹಾಗೆ ಅಂತ ಹೇಳಿ. ಹೌದಾಚಾರ್ಯ, ನಾತ ಮಾರ್ಸಿದೆ ಅಂದ್ರೆ ಹೇಳಲ್ಲ ನಿಮಗೆ. ಆಯ್ತು, ಶುರು ಮಾಡೋಣ. ಇವಾಗ ತಂತ್ರದೀಪಿಕಾ ಆತನ? ಹೌದಾಚಾರ್ಯ. ಆಚಾರ್ಯ ಸೂತ್ರ ದೀಪಿಕಾ ಆಚಾರ್ಯ. ಸೂತ್ರ ದೀಪಿಕಾ, ಒಂದ್ ನಿಮಿಷ. ಸೂತ್ರ ದೀಪಿಕಾ ತಂತ್ರ ದೀಪಿಕಾ ಎರಡು ಸೇರಿ, ಇಲ್ಲಾಂದ್ರೆ ಸೂತ್ರ ದೀಪಿಕಾ, ಆದ್ರೆ ಅದು ಚಿಕ್ಕದು ಇರ್ತಾ ಆಚಾರ್ಯ ಸೂತ್ರ ದೀಪಿಕಾ. ನೀವು ನೋಡಿ ಆಚಾರ್ಯ, ಇದು ನಮಗೆ ಇದು ಆದ್ರೂ ಕೂಡ ಆಯ್ತು ಆಚಾರ್ಯ. ಯಾವ್ದು ಮಂಗಳಾಚರಣ ಶ್ಲೋಕ ಆಯ್ತು ಅಂದ್ರೆ ಕೂಡ ಸಾಕಾಚಾರ್ಯ. ನಾಳೆಯಿಂದ ನಾವು ಇದು ಮಾಡ್ಕೋಬಹುದು. ಇಲ್ಲ, ಎರಡನ್ನೂ ಸೇರಿ ನಿಮ್ ಸೌಕರ್ಯ ಆಚಾರ್ಯ. ಸೂತ್ರ ದೀಪಿಕಾ ತುಂಬಾ ಸಂಕ್ಷಿಪ್ತ ಅದ, ಅದು ಮಾಡಂದ್ರೆ ಅದು ಮಾಡೋಣ. ತಂತ್ರ ದೀಪಿಕಾ ಸ್ವಲ್ಪ ಅಂದ್ರ ಹಿಂದೆ ಮುಂದೆ ಹೇಳಿ ಹೇಳ್ತಾ ಇರ. ಆಯ್ತು ನೋಡೋಣ, ಎರಡು ಮಾಡೋದ ಹಾಗಾದ್ರೆ. ಕೆಲವ್ರ ಸೂತ್ರ ದೀಪಿಕಾ ಈಗ ಸದ್ಯಕ್ಕೆ ನಮ್ ಲೆವೆಲ್ಗೆ ಸಾಕಾಚಾರ್ಯ, ನಾವು ಲೆವೆಲ್ 1. ಆಯ್ತು, ಶುರು ಮಾಡೋಣ. ಶುರು ಮಾಡೋಣ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಈ ರಂಗನಾಥ್ ಅವ್ರು ಜಾಯ್ನ್ ಇದೆ, ವಿಜಿ ಅಂದ್ರೆ ಅವರೇನಾ? ವಿಜಿ ಯಾರದು? ವಿಜಿ ಯಾರ? ಗುರುರಾಜರಾವ್. ಓಕೆ 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 ಓಕೆ. ನಮಸ್ಕಾರ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀ ಹಯಗ್ರೀವಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹೇಳಿ. ಕೃಷ್ಣಂ ರಾಮಂ ನಾರಸಿಂಹಂ. ಪಠನ ಮಾಡ್ರಿ ಎಲ್ಲರೂ. ಕೃಷ್ಣಂ ರಾಮಂ ನರಸಿಂಹಂ ವ್ಯಾಸಂ ನತ್ವಾ ಗುರೂನಪಿ. ವ್ಯಾಸಂ ನತ್ವಾ ಗುರೂನಪಿ ಜಗನ್ನಾಥಾಖ್ಯಯತಿನಾ ಜಗನ್ನಾಥಾಖ್ಯಯತಿನಾ ಕ್ರಿಯತೆ ಸೂತ್ರದೀಪಿಕಾ. ಅಭ್ರಮಂ ಮಂಗರಹಿತಂ ಮಧುರಂ ವಿಮಲಂ ಸದಾ ಆನಂದತೀರ್ಥಮತಿಂ ವದೇ ತಾಪತ್ರಯಾಪಹಂ ಪದೇ ಸ್ಥಗಂಭೀರೆ ವಾಕ್ಯೆ ಮಾನೇರ ಖಂಡಿತೆ ಹಿ ಗುರುಭಾವಂ ವಿಂದಯಂತಿ ಭಾತಿ ಶ್ರೀ ದೀತಿರ್ಥವಾಕ್ ನ್ಯಾಯ ಸುಧಾಕರಜ್ಯಮನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮದ್ದಿವೀರಾನ್ ಶ್ರೀಪಾದರಾಚಾರ್ಯತೀರ್ದೇಹಂ ಸವರಾಜಗುಪ್ತಂ ಗುರುಂ ವೇದಧ್ಯವಾರಾನದೀನ್ ಶ್ರೀ ಸತ್ಯವರತರಾಘವೇಂದ್ರ ಮುಖಾನ್ ಸಂಭೋ ಸಧ್ಯಾನಪಾನ್ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮುನಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪ್ರಥಮಾಧ್ಯಾಯಸ್ಯ ಪ್ರಥಮ ಪಾಠ ಅಂದ್ರೆ ಈಗ ಒಟ್ಟು ನಿಮ್ಗೆ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಆಚಾರ್ಯ. ಓಕೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ 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 ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ 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 ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ
ಅಂದ್ರೆ ಈಗ ಒಟ್ಟು 4 ಅಧ್ಯಾಯ. 4 ಅಧ್ಯಾಯದಲ್ಲಿ ಒಂದೊಂದು ಅಧ್ಯಾಯಕ್ಕೆ 4 ಪಾದ ಇರುತ್ತೆ. ಅದರಲ್ಲಿ ಒಂದೊಂದು ಅಧ್ಯಾಯದ ಪ್ರಮೇಯ ಬೇರೆ. ಪ್ರಥಮಾಧ್ಯಾಯ ಇದು ಸಮನ್ವಯಾಧ್ಯಾಯ ಅಂತ ಕರೀತಾರೆ. ದ್ವಿತೀಯಾಧ್ಯಾಯ ಇದು ಅವಿರೋಧಾಧ್ಯಾಯ ಅಂತ ಕರೀತಾರೆ. ತೃತೀಯಾಧ್ಯಾಯ ಇದು ಸಾಧನಾಧ್ಯಾಯ ಅಂತ ಕರೀತಾರೆ. ಚತುರ್ಥಾಧ್ಯಾಯ ಫಲಾಧ್ಯಾಯ ಅಂತ ಕರೀತಾರೆ. ಇನ್ನ ನಿಮಗೆ ಎಲ್ಲ ಕೂಡಿ ಸೂತ್ರಗಳು 564 ಸೂತ್ರಗಳು ಒಟ್ಟು ನಿಮಗೆ ಇರುವ ಸೂತ್ರ. ಅದರಲ್ಲಿ ತತ್ವಪ್ರಕಾಶಕದಲ್ಲಿ ಪ್ರತಿಯೊಂದು ಸೂತ್ರಗಳಿಗೂ ಸಿದ್ಧಾಂತವನ್ನು, ಅಂದ್ರೆ ಪೂರ್ವ ಪಕ್ಷ ಏನು, ಸಂಶಯವೇನು, ನಮ್ಮ ಸಿದ್ಧಾಂತ ಏನು ಅಂತ ಹೇಳಿ ಪ್ರತಿಯೊಂದು ಸೂತ್ರಕ್ಕೂ ಪೂರ್ಣ ಎಲ್ಲದಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ ಟೀಕಾಕೃತಾದರು. ಇನ್ನ ಸುಧಾ ನ್ಯಾಯ ಸುಧಾವನ್ನು ನೋಡೋದಾದ್ರೆ ಪ್ರತಿಯೊಂದು ಸೂತ್ರಕ್ಕೆ ವ್ಯಾಖ್ಯಾನ ಇರಲ್ಲ. ಕೆಲವೊಂದು ಸೂತ್ರಗಳಿಗೆ ಯಾವುದನ್ನು ಪ್ರಧಾನವಾಗಿ ರಚನೆ ಮಾಡಬೇಕು, ವ್ಯಾಖ್ಯಾನ ಹೆಚ್ಚು ಮಾಡಬೇಕಾಗಿತ್ತು, ಅದನ್ನು ಮಾತ್ರ ತೆಗೆದುಕೊಂಡು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನ ರಚನೆ ಮಾಡಿದ್ರು. ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ನ್ಯಾಯ ಸುಧಾ ರೂಪವಾಗಿ ವ್ಯಾಖ್ಯಾನ ಮಾಡಿದ್ರು. ಅದರಲ್ಲಿ ಇವಾಗ ಉದಾಹರಣೆಗೆ ಈ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತನೋ ಮೊದಲನೇ ಸೂತ್ರಕ್ಕೇನೆ ಸುಮಾರು 1000ಕ್ಕಿಂತ ಹೆಚ್ಚು ಪೇಜಸ್, ಅಷ್ಟು ದೊಡ್ಡ ಪ್ರಥಮ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ರು. ಇನ್ನ ಇದು ನ್ಯಾಯ ಸುಧಾ ಮತ್ತೆ ತತ್ವಪ್ರಕಾಶಕ. ಇನ್ನ ಚಂದ್ರಿಕಾ ಇದೆಲ್ಲವೂ ತತ್ವಪ್ರಕಾಶಕದ ವ್ಯಾಖ್ಯಾನ ರೂಪವಾಗಿ ಚಂದ್ರಿಕಾ ವ್ಯಾಸರಾಜರು ರಚನೆ ಮಾಡಿದ ಗ್ರಂಥ ಅದು ಹೊರಟಿದೆ. ಹೀಗೆ ಸೂತ್ರ ಪ್ರಸ್ಥಾನಗಳು. ಇನ್ನು ಎಲ್ಲಾ ಮೇಲಾಗಿ ಬ್ರಹ್ಮಸೂತ್ರ ಭಾಷ್ಯ ಅದು. ಹೀಗೆ ಸೂತ್ರ ಪ್ರಸ್ಥಾನ ಮೇಲೆ ಅನೇಕ ಗ್ರಂಥ ಇದೆ. ಅದರಲ್ಲಿ ಮತ್ತೆ ನಾವು ಇನ್ನೊಂದು PDF ನಾವೇನ್ ಕಳಿಸಿದ್ರಲ್ಲ ಅದು ತಂತ್ರದೀಪಿಕಾ ಅಂತ. ಆ ತಂತ್ರದೀಪಿಕಾನು ರಾಯರು ರಚನೆ ಮಾಡಿದ್ದು. ಅದು ಸ್ವಲ್ಪ ಎಲ್ಲಾ ಅಂಶವನ್ನು ಸೇರಿಸ್ಕೊಂಡು ಅಲ್ಲಿ ನಮಗೆ ಸೂತ್ರಾರ್ಥದ ಸಂಗ್ರಹವನ್ನು ರಾಯರು ಮಾಡಿದ್ದು. ಇದು ಜಗನ್ನಾಥೇಥಿಗಳು ಅವ್ರು ಮಾಡಿದಂತ ಸೂತ್ರ ದೀಪಿಕಾ. ರಾಯರು ಬರೆದಿದ್ದು ತಂತ್ರ ದೀಪಿಕಾ, ಇದು ಸೂತ್ರ ದೀಪಿಕಾ ಅಷ್ಟೆ. ಈಗ ನಾವು ಈ ಅಧಿಕರಣಕ್ಕೆ ಜಿಜ್ಞಾಸಾಧಿಕರಣ ಅಂತ ಕರೀತಾರೆ. ಯಾಕೆಂದ್ರೆ ಜಿಜ್ಞಾಸಾ ಸೂತ್ರ ಇದು, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಜಿಜ್ಞಾಸಾ ವಿಧಾಯಕವಾದ ಸೂತ್ರವಿದು. ಹಾಗಾಗಿ ಇದಕ್ಕೆ ಜಿಜ್ಞಾಸಾಧಿಕರಣ ಅಂತ ಹೀಗೆ ಹೆಸರನ್ನು ಕರೀತಾರೆ. ಅಂದ್ರೆ ನಿಮಗೆ ಪ್ರಥಮಾಧ್ಯಾಯದಲ್ಲೇನೆ ಬರುವಂತಹ ಸೂತ್ರಗಳು ಎಷ್ಟು ಅಂತಂದ್ರೆ 135 ಸೂತ್ರ ಬರುತ್ತೆ. 135 ಸೂತ್ರ. ಆಮೇಲೆ ಅಲ್ಲಿ ನಿಮಗೆ ಪ್ರಥಮ ಪಾದದಲ್ಲಿ ಒಂದು ಅಧ್ಯಾಯದಲ್ಲಿ 4 ಪಾದವಿರುತ್ತೆ. ಅದರಲ್ಲಿ ಪ್ರಥಮ ಪಾದದಲ್ಲಿ ಮಾತ್ರ ನಿಮಗೆ 31 ಸೂತ್ರನ ತಗೊಂಡು ವಿಚಾರ ಮಾಡ್ತಾರೆ ಹೇಳಿ. ಇನ್ನ ಅಧಿಕರಣ ನೋಡಿದ್ರೆ ನಿಮಗೆ ಒಂದು 39 ಅಧಿಕರಣ ಬರ್ಬೋದು. 39-40 ತನಕ ಅಧಿಕರಣ ಬರುತ್ತೆ ಇದರಲ್ಲಿ. ಹಾಗಾಗಿ ಇದಕ್ಕೆ ಜಿಜ್ಞಾಸಾಧಿಕರಣ ಅಂತ ಕರೀತಾರೆ. ಮೊದಲಿಗೆ ಓಂ ಓಂ ಅಥಾತೋ ಅಂತನೋ ಕಡೆಗೆ ಅಲ್ಲಿ ಅಥ ಅಂತನೋ ಶಬ್ದವಿದೆ. ಅಥ ಅಂತನೋ ಶಬ್ದಕ್ಕೆ ಅಧ್ಯಯನ ಶಮದಮಾದಿ ರೂಪ ಅಧಿಕಾರ ಸಂಪತ್ಯನಂತರಂ. ಅಥ ಅಂತಂದ್ರೆ ಅನಂತರ ಅಂತ ಅರ್ಥ ಬರುತ್ತೆ. ಇಲ್ಲಿರುವ ಅಥ ಶಬ್ದಕ್ಕೆ 2 ಅರ್ಥವನ್ನು ಮಾಡ್ತಾರೆ. ಅದನ್ನು ರಾಯರು ಸೂಚನೆ ಮಾಡ್ತಾರೆ, ಟೀಕಾಕೃತಾದರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಥ ಅಂತನೋ ಶಬ್ದ ಇದು 2 ಅರ್ಥವನ್ನು ಹೇಳ್ಕೊಡುತ್ತೆ. ಒಂದು ಮಂಗಲ ಅಂತನೋ ಅರ್ಥವನ್ನು ಹೇಳ್ಕೊಡುತ್ತೆ, ಇನ್ನೊಂದು ಆನಂತರ್ಯ. ಇದನ್ನು ಚಂದ್ರಿಕಾದಲ್ಲಿ ವ್ಯಾಸರಾಜರು ಪ್ರಶ್ನಕಾರ್ಷೆ ಶ್ವಥೋ ಅಥ ಅಂತ ಹೇಳಿ ಅಥ ಶಬ್ದಕ್ಕೆ ಎಷ್ಟೆಲ್ಲ ಅರ್ಥಗಳಿದೆ ಅಂತ ವಿಚಾರ ಮಾಡಿದ್ದಾರೆ. ಇರಲಿ, ಇಲ್ಲಿ ನಾವು ತಗೊಳ್ಳೋದು 2. ಒಂದು ಮಂಗಲ ಅಂತನೋ ಅಂಶವನ್ನು ಇಲ್ಲಿ ಏನ್ ಬರೆದಿಲ್ಲ, ನಾನು ಅಲ್ಲಿ ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಹೇಳಿದ್ದು ಆನಂತರ್ಯ ಅಂತನೋ ಅರ್ಥವನ್ನು ಹೇಳ್ತಾರೆ. ಇದು ಯಾಕೆ ಮಂಗಲ ಅಂತನೋ ಅರ್ಥವನ್ನು ಹೇಳುತ್ತೆ ಅಂತ ಕೇಳಿದಾಗ ಅದಕ್ಕೆ ಸುಧಾದಲ್ಲಿ, ನ್ಯಾಯ ಸುಧಾದಲ್ಲಿ ಹೇಳ್ತಾರೆ, ಕಂಠಂಭಿತ್ವಾ ವಿನಿರ್ಯಾತೋ ತಸ್ಮಾನ್ ಮಾಂಗಲಿಕೌ ಉಭೌ ಅಂತೊಂದು ಪ್ರಮಾಣವನ್ನು ಕೊಡ್ತಾರೆ. ಓಂಕಾರ ಸ್ಥಾತ ಶಬ್ದಸ್ಥ ದ್ರವ್ಯೇತೋ ಬ್ರಹ್ಮಣಃ ಪುರ ಕಂಠಂಭಿತ್ವಾ ವಿನಿರ್ಯಾತೋ ತಸ್ಮಾನ್ ಮಾಂಗಲಿಕೌ ಉಭೌ ಅಂತಂತಾರೆ. ಅಂದರೆ ಆದಿಕಾಲದಲ್ಲಿ ಪರಮಾತ್ಮನ
ಕಂಠದಿಂದಾಗಿ ಮೊದಲಿಗೆ ಓಂಕಾರ ಹಾಗೂ ಅಥ ಶಬ್ದ ಇದು ಎರಡು ವಿನಿರ್ಯಾತು ಹೊರಹೊಮ್ಮಿತು, ತಮ್ಮ ಕಂಠದಿಂದ ಹೊರಗೆ ಬಂತು ಬ್ರಹ್ಮನ ಕಂಠದಿಂದಾಗಿ. ಆ ಕಾರಣಕ್ಕಾಗಿ ಓಂಕಾರವಾಗ್ಲಿ ಅಥವಾ ಅಥಶಬ್ದವಾಗ್ಲಿ ಎರಡೂ ಮಂಗಲ, ಅದೇ ಸ್ವಯಂ ಮಂಗಲ. ಹಾಗಾಗಿ ಓಂಕಾರಕ್ಕೆ ಹಾಗೂ ಅಥ ಶಬ್ದಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಹಾಗಾಗಿ ಅಥ ಅಂತನೋ ಶಬ್ದಕ್ಕೆ ಮಂಗಲ ಅಂತನೋ ಅರ್ಥವಂತೂ ಇದ್ದೇ ಇದೆ. ಶಬ್ದ ನಾನು ಓಂಕಾರ ತನ ಬಂತು, ಅಥನು ಬಂತ ಆಚಾರ್ಯ. ಇದನ್ನು ರಾಯರ್ ಬರೀತಾರೆ ಈ ಅಂಶವನ್ನು, ಅಂದ್ರೆ ತಂತ್ರದೀಪಿಕಾದಲ್ಲಿ ರಾಯರ್ ಬರೀತಾರೆ. ಅಲ್ಲಿ ವಾಕ್ಯ ಹೀಗೆ ಹೇಳ್ತಾರೆ, ಓಂಕಾರ ಅಥ ಶಬ್ದವು ಮಂಗಲ ಫಲಕವು. ರಾಯರು ಇಲ್ಲಿ ಬರೆದಿದ್ದಾರೆ, ಟೀಕಾಕೃತ್ಪಾದರು ಸುಧಾದಲ್ಲಿ ಸೂಚನೆ ಮಾಡಿದ್ದಾರೆ, ಈ ಪ್ರಮಾಣ ಕೊಟ್ಟಿದ್ದಾರೆ. ಓಂಕಾರ ಸ್ಥಾತ ಶಬ್ದಶ್ಚ ದೌ ಏತೌ ಬ್ರಹ್ಮಣಃ ಪುರ ಕಂಠಂ ಭಿತ್ವ. ಅರ್ಥ ಹೇಳ್ತೀನಿ ನೋಡ್ರಿ. ಓಂಕಾರ ಸ್ಥಾತ ಶಬ್ದಶ್ಚ, ಓಂಕಾರ ಹಾಗೂ ಅಥ ಶಬ್ದಗಳು ಇದೆರಡೂ ಕೂಡ ಓಂಕಾರ ಸ್ಥಾತ ಶಬ್ದಶ್ಚ ದೌ ಏತೌ ದೌ ಏತೌ ದೌ ಈ ಎರಡು ಅಕ್ಷರಗಳು ಪುರ ಹಿಂದಿನ ಕಾಲದಲ್ಲಿ ಆದಿಕಾಲದಲ್ಲಿ ಬ್ರಹ್ಮನಃ ಬ್ರಹ್ಮನ ಕಂಠಂಭಿತ್ವ, ಕಂಠ ಅಂದ್ರೆ ಕಂಠ, ಕಂಠಂಭಿತ್ವ ಕಂಠ ಭೇದ ಅಂದ್ರೆ ಕಂಠವನ್ನು ಭೇದಿಸಿಕೊಂಡು, ಅರ್ಥಾತ್ ಕಂಠದಿಂದಾಗಿ ಹೊರಹೊಮ್ಮಿತು, ವಿನಿರ್ಯಾತು. ಯಾವ ಕಾರಣವೋ ತಸ್ಮಾತ್ ಆ ಕಾರಣದಿಂದಾಗಿ ಉಭೌ ಮಾಂಗಲಿಕವು. ಉಭೌ ಮಾಂಗಲಿಕವು ಅಂತಂದ್ರೆ ಎರಡೂ ಶಬ್ದಗಳು ಓಂ ಹಾಗೂ ಅಥ ಎರಡು ಮಾಂಗಲಿಕವು. ಮಾಂಗಲಿಕ ಅಂತನೋ ಶಬ್ದಕ್ಕೆ ಮಂಗಲ ಪ್ರಯೋಜನಕ ಅಂತ ಹೀಗೆ ಅರ್ಥ ಮಾಡ್ತಾರೆ, ಇರಲಿ. ಹಾಗಾಗಿ ಇದು ಮಂಗಲ ಸ್ವರೂಪ ಅಂತ ಇಷ್ಟು ಟೀಕಾಕೃತ್ಪಾದರು ಸುಧಾದಲ್ಲಿ ಹೇಳಿದ್ರು. ತಂತ್ರದೀಪಿಕಾದಲ್ಲಿ ರಾಯರು ಹೇಳುವ ಮಾತು, ಓಂಕಾರ ಅಥ ಶಬ್ದವು ಮಂಗಲ ಫಲಕವು ಕ್ರಮಾತ್ ಗುಣಪೂರ್ಣ ಆನಂತರ್ಯ ವಾಚಕವು ಅಂತ ರಾಯರು ಹೇಳ್ತಾರೆ. ಅಂದ್ರೆ ಓಂಕಾರ ಹಾಗೂ ಅಥ ಶಬ್ದ ಎರಡೂ ಕೂಡ ಮಂಗಲ ಫಲಕ. ಆ ಕಾರಣಕ್ಕಾಗಿ ಅದು ನಮಗೆ ಮಂಗಲ ಅಂತನೋ ಅರ್ಥವನ್ನು ಕೊಡಬೇಕು, ಆನಂತರ್ಯ ಅಂತನೋ ಅರ್ಥವನ್ನು ಕೊಡಬೇಕು. ಮಂಗಲಾರ್ಥಕವಾದಾಗ ಅವಾಗ ಗುಣಪೂರ್ಣ ಅಂತ ಅಭಿಪ್ರಾಯ ಅರ್ಥ ಬರುತ್ತೆ. ಅಥ ಬ್ರಹ್ಮ ಗುಣಪೂರ್ಣನಾದ ಬ್ರಹ್ಮ, ಓಂ ಬ್ರಹ್ಮ ಗುಣಪೂರ್ಣನಾದ ಬ್ರಹ್ಮ, ಇದು ನಿಮಗೆ ಮಂಗಲ ಪ್ರಯೋಜನಕ ಅಂತ ಇಟ್ಕೊಂಡಾಗ. ಇನ್ನ ಅನಂತರ್ಯ ಅಂತ ಇಟ್ಕೊಂಡಾಗ ಅನಂತರ, ಇದಾದ ಮೇಲೆ ಅಂತ ಅರ್ಥ ಬರುತ್ತೆ ಅಷ್ಟೇ. ಅದನ್ನು ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಅರ್ಥವಾಯ್ತಲ್ಲ? ಈಗ ನಾವು ಇಲ್ಲಿ ನೋಡೋಣ. ಅಥ ಅಂದ್ರೆ ಅಧ್ಯಯನ ಶಮದಮಾದಿ ರೂಪ ಅಧಿಕಾರ ಸಂಪತ್ತ್ಯನಂತರಂ. ಅಂದ್ರೆ ಅಧ್ಯಯನ ಮಾಡಿ ಮುಗಿದ ಮೇಲೆ. ಅಂದ್ರೆ ನಿಜವಾಗ್ಲೂ ನೋಡಿದ್ರೆ ಈಗ ವೇದಾರ್ಥ ಮೀಮಾಂಸಾ, ನ್ಯಾಸ ಅಂದ್ರೆ ಏನು? ಮೀಮಾಂಸಾ ಜಿಜ್ಞಾಸ ಎಲ್ಲ ಒಂದೇ ನಿಮಗೆ. ಜಿಜ್ಞಾಸ ಅಂದ್ರೇನು? ವೇದಾರ್ಥ ಜಿಜ್ಞಾಸೆ ಅಂದ್ರೆ ವೇದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ ಹೇಗೆ ಅಂತ ನಾವು ಜಿಜ್ಞಾಸೆ ಮಾಡ್ಬೇಕು. ಹೀಗೆ ಜಿಜ್ಞಾಸೆ ಮಾಡಬೇಕು ಅಂತಂದ್ರೆ ಮೊದಲಿಗೆ ಅಧ್ಯಯನ ಮಾಡಿರ್ಬೇಕು, ವೇದಾಧ್ಯಯನ. ಆ ಅಧ್ಯಯನ ಮಾಡದೇನೆ ನಾವು ಜಿಜ್ಞಾಸ ಮಾಡ್ತೇನೆ ಅಂತಂದ್ರೆ ಅದಕ್ಕಾಗಿ ಮಾಡ್ತಾರೆ ಅಥ ಅಧ್ಯಯನ ಸಂಪತ್ತ್ಯನಂತರಂ. ಅಧ್ಯಯನ ಮಾಡಿ ಮುಗಿದ ಮೇಲೆ ಇದು ಒಂದು. ಇನ್ನ ಶಮದಮಾದಿ ರೂಪ ಅಧಿಕಾರ ಸಂಪತ್ತ್ಯನಂತರಂ. ಶಮದಮಾದಿ ರೂಪವಾದ ಸಂಪತ್ತಿ ಅಂತಂದ್ರೆ ಇದು ಯಾವ್ದು? ಸಾಧನ ಚತುಷ್ಟಯ ಸಂಪತ್ತಿ. ಅಂದ್ರೆ ಮೋಕ್ಷಕ್ಕೆ ಬೇಕಾದಂತಹ 4 ನಾವು ಅನೇಕ ಬಾರಿ ಮಾಡಿದ್ದೇವೆ, ತತ್ವದಲ್ಲಿ ಆಗ್ಲಿ ಅಥವಾ ಇನ್ನ ಬೇರೆ ಗ್ರಂಥದ ಪ್ರಸಂಗದಲ್ಲಿ ನಾವು ಯಾವುದು ಸಾಧನ ಚತುಷ್ಟಯಗಳು ಅಂತ ನಾವು ವಿಚಾರ ಮಾಡಿದ್ದೇವೆ. ಆ ಏನು ಸಾಧನ ಚತುಷ್ಟಯ ಸಂಪತ್ತಿ ಇದೆಯೋ ಅದು ಪಡೆದ ಮೇಲೆ ಶಮ, ದಮ, ಇಂದ್ರಿಯ ನಿಗ್ರಹ, ಮುಮುಕ್ಷ. ಅಂದ್ರೆ ಶಮ ಅಂತಂದ್ರೆ ಶಮೋ ಮನ್ನಿಷ್ಠತಾ ಬುದ್ಧಿ, ಅಂದ್ರೆ ಭಗವಂತನಲ್ಲೇನೆ ಬುದ್ಧಿಯನ್ನು ಏನ್ ಪಡಿತಾರೋ ಅದಕ್ಕೆ ಶಮ ಅಂತ ಕರೀತಾರೆ. ದಮ ಇಂದ್ರಿಯ ನಿಗ್ರಹ. ದಮ ಅಂತಂದ್ರೆ ಇಂದ್ರಿಯ ನಿಗ್ರಹ. ಆಮೇಲೆ ಇಹಾಮೂತ್ರ ಫಲಭೋಗ ವಿರಾಗ ಅಂತಂತಾರ, ವೈರಾಗ್ಯ. ಆಮೇಲೆ ಮುಮುಕ್ಷ ಅಂದ್ರೆ ನಾನು ಮೋಕ್ಷವನ್ನು ಪಡಿಬೇಕು ಎನ್ನುವಂತಹ ಇಚ್ಛೆ ಇರಬೇಕು. ಇದೆಲ್ಲವೂ ಅಧಿಕಾರದಲ್ಲಿ ಬರುತ್ತೆ.
ಇದು ಎಲ್ಲವೂ ಪ್ರಾಪ್ತವಾದ ಅನಂತರದಲ್ಲಿ ಅಂತ ಇಷ್ಟರ್ಥ ಬರುತ್ತೆ ಅಥ ಅಂತ ನಾವು ಶಬ್ದಕ್ಕೆ. ಆಮೇಲೆ ಅತಃ, ಅತಃ ಅಂದ್ರೆ ಮೋಕ್ಷಾಖ್ಯ ಪ್ರಯೋಜನಸ್ಯ ತತ್ವಾತ್ ವಿಷ್ಣೋ ಪ್ರಸಾದಾದ್ವಾ. ಅತಃ, ಅತಃ ಅಂತನೋ ಶಬ್ದಕ್ಕೆ ಮೋಕ್ಷ ರೂಪವಾದಂತಹ ಪ್ರಯೋಜನ ಅಂತನೋದು ಇದೇ ಆ ಕಾರಣಕ್ಕಾಗಿ, ಅಥವಾ ವಿಷ್ಣೋ ಪ್ರಸಾದಾದ್ವಾ ಭಗವಂತನ ಪ್ರಸಾದದಿಂದಾಗಿ. ಇದಕ್ಕೆ ಈ ಅಥ ಶಬ್ದಕ್ಕೆ 5 ಅರ್ಥ ಮಾಡ್ತಾರೆ. ಅದರಲ್ಲಿ ಒಂದರ್ಥ ಭಗವಂತನ ಪ್ರಸಾದ ಅಂತನೋದಿದೆ ಆ ಕಾರಣಕ್ಕಾಗಿ ಅಂತ ಅರ್ಥ ಮಾಡ್ತಾರೆ. ಅಂದ್ರೆ 5 ಅರ್ಥ ಅಂತಂದ್ರೆ, ಒಂದು ಇದು ಭಗವಂತನ ಪ್ರಸಾದ. ಪ್ರಸಾದ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ, ತುಂಬಾ ದೊಡ್ಡ ವಿಷಯ ಅದು. ಇನ್ನ ಉಳಿದಿದ್ದು 4 ಅರ್ಥ. 5 ಅಂತಂದ್ರೆ 4 ಅರ್ಥ. ಮೊದಲನೇದು ಪ್ರಸಾದ, ಆಮೇಲೆ ಬಂಧಸ್ಯ ಸತ್ಯತ್ವಾತ್ ಅಂತ ಮಾಡ್ತಾರೆ, ಆಮೇಲೆ ವೇದಸ್ಯ ಪ್ರಾಮಾಣ್ಯಾತ್ ಅಂತ ಇನ್ನೊಂದು ಅರ್ಥ ಮಾಡ್ತಾರೆ, ಆಮೇಲೆ ಸಿದ್ಧಾರ್ಥ ಪ್ರಮಾಪಕತ್ವಾತ್ ಅಂತ ಮತ್ತೊಂದು ಅರ್ಥ. ಹೀಗೆ ಅನೇಕ ಅರ್ಥವಿದೆ. ಅದರಲ್ಲಿ ಒಂದರ್ಥ ವಿಷ್ಣೋ ಪ್ರಸಾದಾದ್ವಾ. ಏನು ವಿಷ್ಣುವಿನ ಪ್ರಸಾದ? ಪ್ರಸಾದ, ಅನುಗ್ರಹ, ಇಚ್ಛಾ, ಇದೆಲ್ಲ ಒಂದೇ ಅರ್ಥವನ್ನು ಕೊಡುತ್ತೆ ನಿಮಗೆ. ಅದು ಹೇಗದು, ಅದರ ಆಕಾರವೇನು ಅಂತಂದ್ರೆ, ಏನಂ ಮೋಚಯಾಮಿ ಅಂತ ಹೇಳಿ ಭಗವಂತನ ಇಚ್ಛಾ ವಿಶೇಷ ಅಂತಂತಾರೆ. ಅಂದ್ರೆ ಇವನನ್ನು ನಾನು ಉದ್ಧಾರವನ್ನಾಗಿ ಮಾಡ್ತೇನೆ, ಇವನಿಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿ, ಪ್ರಸನ್ನೋಸ್ಮಿ, ನಾನು ಇವನ ಮೇಲೆ ಪ್ರಸನ್ನನಾಗಿದ್ದೇನೆ, ಇವನಿಗೆ ನಾನು ಫಲವನ್ನು ಕೊಡ್ತೇನೆ ಅಂತ ಹೇಳಿ ಪರಮಾತ್ಮ ನಮಗೇನು ಅನುಗ್ರಹವನ್ನು ಮಾಡ್ತಾನೆ, ಅದೇ ಪ್ರಸಾದ, ಇನ್ನೇನಿಲ್ಲ. ಆ ಪ್ರಸಾದದಲ್ಲೂ 2 ತರಹ ಇದೆ. ಅಂದ್ರೆ ಒಂದು ಮೋಕ್ಷಕ್ಕೆ ಕಾರಣವಾದ ಅವ್ಯಹಿತ ಪೂರ್ವದಲ್ಲೇನೆ ಮಾಡುವಂತಹ ಅನುಗ್ರಹ, ಇದು ಒಂದು ಬೇರೆ. ಅದಕ್ಕಿಂತಲೂ ಅಪರೋಕ್ಷ ಜ್ಞಾನ ಎಲ್ಲ ಆಗೋಕ್ಕಿಂತ ಪೂರ್ವದಲ್ಲಿ ಭಗವಂತನ ಅನುಗ್ರಹವಾಗಬೇಕು. ಭಗವಂತನ ಅನುಗ್ರಹವಾದರೇನೆ ಜ್ಞಾನ, ಭಗವಂತನ ಅನುಗ್ರಹವಾದರೇನೆ ಪ್ರಸಾದ. ಹಾಗೇನೆ ಭಕ್ತಿಯಲ್ಲೂ ಅಷ್ಟೇ. ಭಕ್ತಿಯೂ 2 ವಿಧ. ಒಂದು ಭಕ್ತಿ, ಅದು ಬೇರೆ. ಇನ್ನೊಂದು ಮೋಕ್ಷ ಸಾಧನವಾದ ಭಕ್ತಿ ಅಂತ ಹೇಳುವಾಗ ಅದು ಅತಿ ಪರಿಪಕ್ವ ಭಕ್ತಿ ಅಂತಂತಾರೆ. ಅದಕ್ಕೆ ಲಕ್ಷಣವನ್ನೇ ಬೇರೆ ಮಾಡಿದ್ದಾರೆ. ಅತಿ ಪರಿಪಕ್ವ ಭಕ್ತಿ ಅಂದ್ರೆ ಏನು ಅಂತ ಹೇಳಿ ಅದರ ಲಕ್ಷಣ ಬೇರೆ ಮಾಡಿದ್ದಾರೆ. ಅಂತಹ ಭಕ್ತಿ ಅದು ಬೇರೆ. ಹಾಗೆ ಅದನ್ನು ಸ್ಮೃತಿಯಲ್ಲಿ ಹೇಳುವಾಗ ಕರ್ಮಣ ತ್ವಧಮ ಪ್ರೋಕ್ತ ಪ್ರಸಾದ ಇತಿ ಕೀರ್ತಿತ ಅಂತ ಹೇಳಿ, ಯಾವುದು ಕರ್ಮ ಸಾಧ್ಯವಾದ ಸ್ವರ್ಗಾದಿಗಳಿದೆಯೋ ಅದಕ್ಕೆ ಕಾರಣವಾದದ್ದು, ಅದಕ್ಕಿಂತ ಪೂರ್ವದಿರುವಂತಹ ಪ್ರಸಾದ ಇದು ಅಧಮ ಪ್ರಸಾದ ಅಂತ ಇನ್ನೊಂದ್ ಕಡೆ ವ್ಯವಹಾರ ಮಾಡಿದ್ದಾರೆ. ಇರಲಿ, ಒಟ್ಟು ನಮಗೆ ಈಗ ಅಥ ಶಬ್ದಕ್ಕೆ ಅಥ ಅಂತಂದ್ರೆ ಅನಂತರ, ಅತಃ ಅಂದ್ರೆ ಪ್ರಸಾದಸ್ಯ ಸದ್ಭಾ, ಪ್ರಸಾದವಿದೆ, ಏನು ಮೋಕ್ಷ ರೂಪವಾದ ಪ್ರಯೋಜನವಿದೆ, ಹಾಗಾಗಿ ಅದಕ್ಕೆ ಬೇಕಾದ ವಿಷ್ಣುವಿನ ಪ್ರಸಾದವೂ ಇದೆ. ಆ ಕಾರಣಕ್ಕಾಗಿ ಓಂ, ಓಂ ಅಂತನೋ ಶಬ್ದ ಇದು ಗುಣಪೂರ್ಣ ಅಂತನೋ ಅರ್ಥವನ್ನು ಹೇಳುತ್ತೆ. ಯಾಕೆಂದ್ರೆ ಆ ಓಂ ಅಂತನೋ ನಮಗೆ ಅದನ್ನ ನಿಷ್ಪತ್ತಿಯನ್ನು ತೋರಿಸ್ತಾರೆ ಸುಧಾದಲ್ಲಿ. ಅವಧಾತುವಿನಿಂದ ನಿಷ್ಪನ್ನವಾಗತ್ತೆ. ಅವಧಾತುವಿಗೆ ಅನೇಕ ಅರ್ಥವಿದೆ. ಅವಗತಿ, ಕಾಂತಿ, ಪ್ರೀತಿ, ತೃಪ್ತಿ, ಅವಗಮ, ಪ್ರವೇಶ, ಸ್ವಾಮಿ, ಅರ್ಥಯಾಚನ, ಕ್ರಿಯಾ, ಇಚ್ಛಾ, ದೀಪ್ತಿ, ಅವಾಪ್ತಿ, ಆಲಿಂಗನ ಇತ್ಯಾದಿಯಾಗಿ ಅನೇಕ ಅರ್ಥವನ್ನು ಹೇಳ್ತಾರೆ. ಅದರಲ್ಲಿ 2 ಅರ್ಥವನ್ನು ಸ್ವೀಕಾರ ಮಾಡಿಕೊಂಡು ಓಂಕಾರದ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ ನಮಗೆ. ಒಂದು ಪ್ರವೇಶ, ಇನ್ನೊಂದು ಗತಿ ಅಂತ, ಹೀಗೆ 2 ಅರ್ಥವನ್ನು ತೆಗೆದುಕೊಳ್ತಾರೆ. ಅಂದ್ರೆ ಅರ್ಥವೇನ್ ಮಾಡ್ತಾರೆ ಅಂತಂದ್ರೆ, 2 ರೀತಿಯಾಗಿ ತೋರಿಸ್ತಾರೆ, ಲೋಕ ವಿಲಕ್ಷಣವಾಗಿ ಹೇಳ್ತಾರೆ. ಏನಂದ್ರೆ, ಭಗವಂತ ತಾನು ಗುಣವನ್ನು ಕುರಿತು ಪ್ರವೇಶ ಮಾಡಿದ. ನೋಡ್ರಿ, ಗುಣ ಇದು ದೇವರನ್ನು ಕುರಿತು ಪ್ರವೇಶ, ಅದು ಹೌದು, ಇಲ್ಲ ಅಂತಲ್ಲ. ಆದ್ರೆ ಭಗವಂತನೇ ಗುಣವನ್ನು ಪ್ರವೇಶ ಮಾಡಿದ, ಇದು ಒಂದರ್ಥ. ಅಥವಾ ಗತಿ ಅಂದ್ರೆ, ಗತಿ ಅಂದ್ರೆ ಗಮನ ಅಂತ ಇಷ್ಟ ಅಭಿಪ್ರಾಯ. ಗುಣದಲ್ಲಿ ಭಗವಂತ ತಾನು ಗಮನವನ್ನು ಮಾಡಿದ. ಎಷ್ಟು ಗುಣದಲ್ಲಿ? ಅನಂತ ಗುಣದಲ್ಲಿ. ಆ ಕಾರಣಕ್ಕಾಗಿ ಓಂ ಅಂತನೋ ಶಬ್ದಕ್ಕೆ ಗುಣಪೂರ್ಣ, ಪೂರ್ಣ ಅಂದ್ರೆ
ಯಾವುದರಿಂದ ಪೂರ್ಣ? ಗುಣದಿಂದ ಪೂರ್ಣ. ಯಾಕೆ ಗುಣದಿಂದ ಪೂರ್ಣ? ಗುಣದಲ್ಲಿ ಪ್ರವೇಶ ಮಾಡಿದ್ದಾನೆ, ಗುಣವು ತನ್ನಲ್ಲಿ ಪ್ರವೇಶ ಮಾಡಿದೆ. ಆ ಕಾರಣಕ್ಕಾಗಿ ಓಂ ಅಂತಂದ್ರೆ ಗುಣಪೂರ್ಣ ಅಂತ ಅರ್ಥ. ಹಾಗಾಗಿ ಓಂ ಗುಣಪೂರ್ಣಸ್ಯ ಬ್ರಹ್ಮಣಃ ವಿಷ್ಣೋಃ. ಬ್ರಹ್ಮ ಶಬ್ದಕ್ಕೂ ಅಷ್ಟೇ ಅರ್ಥ ಬರುತ್ತೆ. ಬ್ರಹ್ಮ ಅಂದ್ರೆ ಪೂರ್ಣ ಅಂತ ಅರ್ಥ. ಬೃಹಂತೋ ಹ್ಯಸ್ಮಿನ್ ಗುಣಾಹ. ಬ್ರಹ್ಮ ಅಂತ ಯಾಕೆ ಕರಿತೀರಿ? ಅಥಕಸ್ಮಾತ್ ಉಚ್ಯತೆ ಬ್ರಹ್ಮೇತಿ. ಅನೇಕ ವಿಷಯದ ಇದರಲ್ಲಿ ಇರ್ಲಿ. ದೇವರನ್ನು ಬ್ರಹ್ಮ ಅಂತ ಯಾಕೆ ಕರಿತೀರಾ? ಬೃಹಂತೋ ಹ್ಯಸ್ಮಿನ್ ಗುಣಾಹ. ಯಾರಲ್ಲಿ ಅನಂತ ಗುಣವಿದೆಯೋ ಅವರನ್ನು ಬ್ರಹ್ಮ ಅಂತ ಕರಿಬೇಕು. ಇದು ನಮಗೆ ಶ್ರುತಿಯಿಂದ ಸಿದ್ಧ ಆಗತ್ತೆ. ಇನ್ನು ಅಷ್ಟೇ ಹೇಳದೇನೆ ಬ್ರಹ್ಮ ಅಂತನೋ ಶಬ್ದಕ್ಕೇನೆ ನಮಗೆ ಪೂರ್ಣತ್ವ, ಪೂರ್ಣ ಅಂತನೋ ಅರ್ಥ ಬರುತ್ತೆ. ಯಾಕೆಂದ್ರೆ ಬೃಹಿ ವೃದ್ಧೌ ಅಂತ ಹೇಳಿ ವೃದ್ಧಿರ್ಥದಲ್ಲಿ ಹೇಳ್ತಾರೆ. ಬೆಳೆದ, ಎಷ್ಟು ಬೆಳೆದ? ಅನಂತ ಪಟ್ಟು ಬೆಳೆದ, ಅಷ್ಟು ಗುಣವನ್ನು ಪಡೆದಿದ್ದಾನೆ. ಆ ಕಾರಣಕ್ಕಾಗಿ ಬ್ರಹ್ಮ ಅಂತ ನಾಮ. ಹಾಗಾಗಿ ಬ್ರಹ್ಮಣಃ ವಿಷ್ಣೋಃ, ಬ್ರಹ್ಮ ಶಬ್ದ ಪ್ರತಿಪಾದನಾದಂತಹ ಯಾವ ವಿಷ್ಣು ಇದ್ದಾನೋ ಇಂತಹ ವಿಷ್ಣೋಃ ಜಿಜ್ಞಾಸ, ಭಗವಂತನ ಜಿಜ್ಞಾಸ ಅಂದ್ರೆ ಏನು? ಶ್ರವಣಾದಿ ರೂಪ ಜಿಜ್ಞಾಸ. ಶ್ರವಣಾದಿ ರೂಪವಾದ ಶ್ರವಣ ಮನನ ನಿಧ್ಯಾಸನ ರೂಪವಾದಂತಹ ಯಾವ ಜಿಜ್ಞಾಸ ಇದೆಯೋ ಇಂತಹ ಜಿಜ್ಞಾಸವನ್ನು ಕರ್ತವ್ಯ ಮಾಡಲೇಬೇಕು. ನಿಮಗೆ ಪ್ರಥಮ ಸೂತ್ರದ ವ್ಯಾಖ್ಯಾನ ಇವರು ಮಾಡಿದ್ರು ಅಷ್ಟೇ. ನಾವು ಇದನ್ನು ಮಾಡುವಾಗ ಇಷ್ಟೇ ತಿಳ್ಕೊಳ್ಬೇಕು. ಹಾಗಾದ್ರೆ ಸೂತ್ರಕ್ಕೆ ಸಂಬಂಧಪಟ್ಟದ್ದು ಇಷ್ಟೇ ಅಂತ ನಾವು ತಪ್ಪು ತಿಳಿಬಾರದು. ಬಹಳ ಅಂದ್ರೆ ಇನ್ನ ಹೆಚ್ಚು ವಿಷಯ ಇದೆ. ಒಂದೊಂದು ಸೂತ್ರಕ್ಕೂ ಅಷ್ಟೆಲ್ಲ ವ್ಯಾಖ್ಯಾನಗಳಿದೆ. ಅಷ್ಟೆಲ್ಲ ನಮಗೆ ಮಂದಮತಿಗಳಿಗೆ ಅನುಕೂಲವಾಗಬೇಕು ಅಂತ ಅನ್ನೋದಕ್ಕಾಗಿ ಕೇವಲ ಶಬ್ದ ಅರ್ಥ ಏನು ಅಂತ ಸುಮ್ಮನೆ ABCD ಇದ್ದ ಹಾಗೆ ನಮ್ಗೇನು ಎಷ್ಟು ಇದೆ ಏನಿದೆ ಅಂತ ತಿಳಿಸುವ ಸಲುವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಮುಗಿಸೋಣ, ನಾಳೆ ಮಾಡೋಣ. ಆಯ್ತು ಆಯ್ತು ಆಚಾರ್ಯ. ಈ ಲೆವೆಲ್ಲೇ ಇರ್ಲಿ ಆಚಾರ್ಯ. ಇದು ನಮಗೂ ಕೊಂಚ ಅರ್ಥ ಆಗೋ ತರ ಇದೆ. ಪೂರ್ವ ಪಕ್ಷ ಅದು ಇದು ಅಂತಂದ್ರೆ ನಮಗೆ ಅರ್ಥ ಆಗಲ್ಲ ಆಚಾರ್ಯ. ಹಾಗಾಗಿ ಹೇಳ್ಬೇಕಂತೆ ಗುರುಗಳ ಅನುಗ್ರಹ ಪ್ರಯತ್ನ ಮಾಡೋಣ, ದೇವ್ರು ಮಾಡಿಸ್ಬೇಕು. ಅದು ಸೆಕೆಂಡ್ ರೌಂಡ್ಗೆ ಹೋಗೋಣ ಆಚಾರ್ಯ. ಅದು ಈಗ ಹೋಗುವಾಗ ಪೂರ್ವ ಪಕ್ಷ ಅದೆಲ್ಲ ಹೇಳಿ ಆಚಾರ್ಯ. ಬಟ್ ಇದು ಸರಿಯಾಗಿದೆ ಆಚಾರ್ಯ, ಚೆನ್ನಾಗಿ ಮನವರಿಕೆ ಆಗುತ್ತೆ. ಅಂದ್ರೆ ಈಗ ತಂತ್ರ ದೀಪಿಕಾ ಬೇಡ, ಈ ಸೂತ್ರ ದೀಪಿಕಾ ಇಷ್ಟ್ರ ಮೇಲೆ ಹೋಗೋಣ ಅಂತಂದ್ರೆ ನಾನು ಹಾಗೆಲ್ಲ ಆಚಾರ್ಯ. ಈಗ ನೀವು ಅರ್ಥಗಳು ಈ ಸೂತ್ರ ದೀಪಿಕಾಲಿ ಇಲ್ಲದ ಅರ್ಥಗಳು ಕೂಡ ನೀವು ಹೆಚ್ಚಾಗಿ ಹೇಳಿದ್ರಿ ಆಚಾರ್ಯ. ಆತರ ಅರ್ಥಗಳು ಹೇಳಿದ್ರೆ ನಡೀತದೆ ಆಚಾರ್ಯ. ಹೇಳಿದೆ. ಅದು ಪ್ರಥಮ ಸೂತ್ರಕ್ಕೆ ಸಾಕಷ್ಟು ಇದೆ. ಅಷ್ಟೆಲ್ಲ ಬಿಟ್ಟು ಯಾವ್ದು ನೆನಪಾಗಿದೆ ಅದನ್ನ ಹೇಳಿದೆ ಅಷ್ಟೇ. ಮುಗಿದಿಲ್ಲ, ಯಾವ್ದು ನೆನಪಾಗಿದೆ ಅಷ್ಟೇ ಹೇಳಿದೆ. ಆ ತರ ಹೇಳಿ ಆಚಾರ್ಯ. ಅದು ಈಗ ನನ್ನ ಅಭಿಪ್ರಾಯ ಮೇ ಬಿ ಎಲ್ಲರದ್ದು ಕೇಳ್ಬೋದು. ನನ್ನ ಅಭಿಪ್ರಾಯ ಏನಂದ್ರೆ ಫಸ್ಟ್ ನಮಗೆ ನಮ್ಮ ಸಿದ್ಧಾಂತ, ನಮ್ಮ ವಾಕ್ಯ ಇದಕ್ಕೆ ಶಬ್ದಾರ್ಥ ಅದ ಅರ್ಥ ಆಗಿ ಆಮೇಲೆ ಎರಡನೇ ಟೈಮ್ ಹೇಳುವಾಗ ನಾವು ಪೂರ್ವ ಪಕ್ಷ ಆಮೇಲೆ ಕೊಂಚ ಡೀಪ್ ಮೀನಿಂಗ್ ಹೋದ್ರೆ ಸ್ವಲ್ಪ ಚೆನ್ನಾಗಿರತ್ತೆ ಅಂತ. ಇದು ಒಂದನೇ ಮುಗಿಯೋದಿಲ್ಲ, ಎರಡನೇ ಸಲನೂ ಆಗ್ಬೇಕಾಚಾರೆ. ಪುನರಾವರ್ತಿ ಆಗುವಾಗ ಅವಶ್ಯ ಮಾಡೋಣ. ಆದ್ರೆ ಒಂದು ನಮಗೆ ಇದರಲ್ಲಿ ಆ ಕಡೆ ಗಮನ ಇರಬೇಕು. ಅಂದ್ರೆ ತುಂಬಾ ವಿಸ್ತಾರ ಇದ್ದಿದ್ದನ್ನು ಬರೀ ಶಬ್ದ ಅರ್ಥ ಸಂಕ್ಷೇಪ ಮಾಡಿರ್ತಾರಲ್ವ, ಅವಾಗ ನಮ್ಗೆ ಅದು ಏನೇನಿದೆ ಅಂತ ಅನ್ನೋದೆಲ್ಲ ಪರಿಚಯ ಇದ್ದಾಗ ಸಂಕ್ಷೇಪ ಮಾಡಿದಾಗ ಅರ್ಥವಾಗತ್ತೆ ಅಂತ ನೋಡ್ರಿ. ಸಂಕ್ಷೇಪ ವಿಸ್ತಾರಾಭ್ಯಾಂತು ಕಥಯಂತಿ ಮನೀಷಿಣಃ ಬಹುವಾರ ಸ್ಮೃತೇಸ್ತಸ್ಯ ಫಲಬಾಹುಳ್ಯ ಕಾರಣ ಅಂತ ಭಾಷೆದಲ್ಲಿ ಹೇಳ್ತಾರೆ. ಅಂದ್ರೆ ಸಂಕ್ಷೇಪವಾಗಿ ಹೇಳಬೇಕು, ವಿಸ್ತಾರವಾಗಿ ಹೇಳಬೇಕು. ಆ ಸಂಕ್ಷೇಪವಾಗಿ ಹೇಳಿದಾಗ ನಮಗೆ ಪೂರ್ಣ ಪೂರ್ಣ ಅಂತಲ್ಲ, ಅದೆಲ್ಲ ನಮಗೆ ಅರ್ಥ ಆಗಿದ್ರೆ ಏನ್ ತೊಂದರೆ ಇಲ್ಲ. ನೋಡೋಣ, ಪ್ರಯತ್ನ ಅಂತ ಮಾಡೋಣ. ಅದು ಸಂಕ್ಷೇಪ ಮಾಡೋದು ಕಷ್ಟವೇ. ಅದು ಹೆಚ್ಚಿದ್ದನ್ನು ಮಾಡೋದು ಕಷ್ಟ, ಅದರ ಪ್ರಯತ್ನ ತುಂಬಾ ಕಷ್ಟ. ಹೌದು. ಅದೇ ಸೂತ್ರ ದೀಪಿಕಾ ತಗೊಂತಾ ಇದ್ದಾರೆ ಈಗ ಅಂದ್ರೆ ಇದೋಡ ಅದು ಸೇರ್ಸ್ಕೊಂಡ್ರೆ ಅದು ಕೂಡ ಕೊಂಚ ಬರ್ತದಲ್ಲ ನಂಗೆ. ಅಫ್ಕೋರ್ಸ್ ಮಿಕ್ಕವರು ಹೆಂಗ್ ಹೇಳ್ತಾರೆ ಹಾಗೆ ಹೋಗೋಣ. ಕರೆಕ್ಟ್. ಈಗ ಒಂದು ಮುಗಿಸೋಣ, ಆಮೇಲೆ ಇನ್ನೊಂದ್ ಬೇಕಾದ್ರೆ ತಗೋಣ. ಹೆಂಗ್ ಮಾಡೋಣ? ಸರಿ. ಯಾಕಂದ್ರೆ ಇದೇ ತರ ಆಲ್ಮೋಸ್ಟ್ ಅದರೊಳಗೆ ಬರ್ತಾ ಇಲ್ವಾ? ಹೌದು, ಮುಗಿಸೋಣ. ನಾನು ಎಲ್ಲ ಆಗತ್ತೆ ಅಲ್ಲಿ ನಾನು ಸೇರಿಸ್ತಾ ಹೋಗ್ತೀನಿ. ಹೌದು ಆಚಾರ್ಯ, ಹಾಗೆ ಮಾಡಿ ಆಚಾರ್ಯ, ಹಾಗೆ ಮಾಡಿ ಆಚಾರ್ಯ. ಪ್ರಯತ್ನ ಮಾಡೋಣ, ಏನಾಗತ್ತೆ.
ಆಮೇಲೆ ಇನ್ನೊಂದು ವಿಷ್ಣು ತತ್ವನೇ ರಾತ್ರಿ 9 ಅಂದ್ರಿ 9 ಗಂಟೆ ಸ್ವಲ್ಪ ಕಷ್ಟ. 9:00 ಮಾಡ್ಬೋದು. ಅದನ್ನ ಬೇಕಾದ್ರೆ ಒಂದ್ಸಲ ಇನ್ಫಾರ್ಮ್ ಮಾಡ್ರಿ. 9:30 to 10. 9 to 9:30 ಸ್ವಲ್ಪ ನಂಗೆ ಕಷ್ಟ. ಹೌದಾ? ಅದನ್ನ ಒಂದ್ಸಲ ಮಾತಾಡಿ ನಂಗೆ ಮೆಸೇಜ್ ಹಾಕ್ಬಿಡ್ರಿ. ಸರಿ ಆಚಾರ್ಯ, ಕೇಳ್ತೀನಿ ನಾನು. ಆಮೇಲೆ ಲಾಸ್ಟ್ ಪೇಜ್ ಎಲ್ಲಿಂದ ಸ್ಟಾರ್ಟ್ ಆಗೋದು ಅದನ್ನ ಫೋಟೋ ಹಾಕ್ಬಿಟ್ರೆ ಉಳಿದವ್ರಿಗೆ, ಅಥವಾ ನೀವು ಕಳ್ಸಿದ PDF ಒಳಗೆ ಎಷ್ಟನೇ ಪೇಜು ಅಂತ ಕಳಿಸ್ಬಿಟ್ರೆ ಗ್ರೂಪ್ ಒಳಗೆ ಕಳಿಸ್ಬಿಟ್ರೆ ಹಾಕ್ಬಿಡ್ತೀನಿ ಆಚಾರ್ಯ. ಆಯ್ತು. 8:30ಗೆ ಆಗೋದಾ? ಪರವಾಗಿಲ್ವಾ? ವಿಷ್ಣು ತತ್ವೇನೇ? ಇಲ್ಲ ಆಚಾರ್ಯ, ಎಲ್ಲರೂ ಆಫೀಸ್ ಬರಕ್ಕೆ 8:30 ನಂಗೂ ಸ್ವಲ್ಪ ಕಷ್ಟವೇ. ಹೌದೌದು. ಇಲ್ಲ ನಾನು ಕೇಳಿದೆ. 10 ಗಂಟೆ ಆಗ್ಬೋದಾ ಆಚಾರ್ಯ? ಏನ್ರಿ? 10 ಗಂಟೆ? 10 ಗಂಟೆ ನಂಗೇನ್ ತೊಂದ್ರೆ ಇಲ್ಲ. 10 ಗಂಟೆ ಹೇಳಿ. 10 ಗಂಟೆ ಇಟ್ಕೋಣ ಆಚಾರ್ಯ. 9 ಗಂಟೆ ಆಗಲ್ಲ. 9 ಗಂಟೆ ಆಗಲ್ಲ ಅಂತ ಅಷ್ಟೇ. ಸರಿ ಆಚಾರ್ಯ, 10 ಗಂಟೆಗೆ ನಾನು ಟೈಮ್ ಹೇಳ್ಬಿಡ್ತೀನಿ ಅವರಿಗೆ. 10 o'clock ಇಟ್ಕೊಂಬೋಣ. 10 to 10:30 ಆಚಾರ್ಯ. ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಂಗೆ 9 ಕಾಲಿಂದ ನಂಗೆ ವಾಲ್ಮೀಕಿ ರಾಮಾಯಣ ಇದೆ, ಅದಕ್ಕೋಸ್ಕರ ಕೇಳಿದೆ, ರಿಕ್ವೆಸ್ಟ್. ಥ್ಯಾಂಕ್ ಯು ಎಲ್ಲರಿಗೂ. 10 o'clock ಆಯ್ತು ಆಚಾರ್ಯ, ಸಂತೋಷ ಆಚಾರ್ಯ. 10 o'clock ಫಿಕ್ಸ್ ಮಾಡ್ಕೊಂಬೋಣ. ಗಿರೀಶ 10 ಗಂಟೆಗೆ ಹಾಕ್ಬಿಡು ಗಿರೀಶ, ಪ್ಲೀಸ್. ಇದು ಮೀಟಿಂಗ್ ಶೆಡ್ಯೂಲ್ ಮಾಡುವಲ್ಲ 10 ಗಂಟೆಗೆ. ಓಕೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಗುರುರಾಜ್ ರಾವ್, ಫ್ರಮ್ ಮೆಡ್ರಾಸ್. ಓಕೆ. ಹೌದ್ರಿ. ಅವರು ನಮ್ಗೆ ಬೇರೆ ಪಾಠಕ್ಕಿದ್ದಾರೆ. ಅವರು ಬರ್ತೀನಿ ಅಂತಂದ್ರೆ ನನ್ನನ್ನು ಆಡ್ ಮಾಡಿರಿ. ಸೊ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಓಕೆ, ಥ್ಯಾಂಕ್ ಯು. ಆಯ್ತು ಸರ್, ನಮಸ್ಕಾರ. ಬಾಯ್. ನಮಸ್ಕಾರ ಗುರುಗಳೇ. ನಮಸ್ಕಾರ.